ನಮಸ್ಕಾರ. ವೆಲ್ತ್ ಕ್ರಿಯೇಷನ್ ಬೈ ನಾಲೆಡ್ಜ್ ಪ್ರಸ್ತುತಪಡಿಸುತ್ತಿರುವ ಈ ಒಂದು ವಿಶೇಷ ವಿಶ್ಲೇಷಣೆಗಾಗಿ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಎಕ್ಸ್ಕಾಮ್ ಟೆಲಿಸಿಸ್ಟಮ್ಸ್ ಲಿಮಿಟೆಡ್ ನಮ್ಮ Q4 FY26 ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅನ್ನ ತುಂಬಾ ಆಳವಾಗಿ ಡೇಟಾ ಡ್ರಿವನ್ ಆಗಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಈ ನಂಬರ್ಸ್ ಹಿಂದೆ ಇರೋ ಅಸಲಿ ಕಥೆ ಏನು ಅಂತ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಆದರೂ ವಿಷಯಕ್ಕೆ ಇಳಿಯೋಕ್ಕಿಂತ ಮುಂಚೆ ಒಂದು ಮುಖ್ಯ ವಿಷಯ. ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಶೇರ್ ಮಾಡ್ತಿರೋ ಎಲ್ಲ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಅಂದರೆ ಇದು ಪ್ಯೂರ್ಲಿ ಎಜುಕೇಷನಲ್. ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಮತ್ತು ಯಾವುದೇ ಶೇರ್ಸ್ ಖರೀದಿ ಅಥವಾ ಮಾರಾಟ ಮಾಡಲು ನಾವು ಸಲಹೆ ಕೂಡ ಕೊಡ್ತಿಲ್ಲ. ಓಕೆ, ಸರಿಯಾಗಿ ಗಮನಿಸಿ. ಸೊ ಇವತ್ತಿನ ನಮ್ಮ ಅಜೆಂಡಾ ತುಂಬಾ ಸಿಂಪಲ್ ಆಗಿದೆ. 4 ಮುಖ್ಯ ಅಂಶಗಳನ್ನ ಕವರ್ ಮಾಡ್ತೀವಿ. ಮೊದಲು Q4 FY26 ಫಿನಾನ್ಷಿಯಲ್ ಹೈಲೈಟ್ಸ್, ಆಮೇಲೆ ಟ್ರಿಟಿಯಂ ಅಕ್ವಿಸಿಷನ್ ಪ್ರೋಗ್ರೆಸ್, ಅದಾದ ಮೇಲೆ ಹೊಸ ಹೈದರಾಬಾದ್ ಮ್ಯಾನ್ಯುಫ್ಯಾಕ್ಚರಿಂಗ್ ಫೆಸಿಲಿಟಿ ಮತ್ತು ಕೊನೆಗೆ ಇವಿ ಹಾಗೂ ಕ್ರಿಟಿಕಲ್ ಪವರ್ ಔಟ್ಲುಕ್. ಜಾಸ್ತಿ ಹೊತ್ತು ವ್ಯರ್ಥ ಮಾಡದೆ ಡಿರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಮೊದಲನೆಯದಾಗಿ ನಮ್ಮ ಫೋಕಸ್ Q4 FY26 ಫೈನಾನ್ಷಿಯಲ್ ಹೈಲೈಟ್ಸ್ ಮೇಲೆ ಇದೆ. ಈ ಕ್ವಾರ್ಟರ್ನಲ್ಲಿ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡೋಣ. ನೋಡಿ, ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ನಂಬರ್ ಅಂದ್ರೆ E46.1%. ಇದು ಚಿಕ್ಕ ವಿಷಯ ಖಂಡಿತ ಅಲ್ಲ. ಎಕ್ಸಿಕಾಮ್ನ ಕನ್ಸಾಲಿಡೇಟೆಡ್ ರೆವೆನ್ಯೂನಲ್ಲಿ ಇಯರ್ ಓವರ್ ಇಯರ್ ಕಂಡುಬಂದಿರೋ ಮ್ಯಾಸಿವ್ ಗ್ರೋತ್ ಇದು. ಈ ಒಂದು ಗಿಗಾಘಾತದಿಂದ ಅವರ ಟೋಟಲ್ ರೆವೆನ್ಯೂ ಈಗ 387.9 ಕ್ರೋರ್ಸ್ಗೆ ಬಂದು ನಿಂತಿದೆ. ಇದು ನಿಜಕ್ಕೂ ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ಜೀತ ಅಂತ ಹೇಳ್ಬೇಕು. ಈಗ ಈ ಟೇಬಲ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಇಲ್ಲಿ ಸ್ಟ್ಯಾಂಡ್ ಅಲೋನ್ ಮತ್ತು ಕನ್ಸಾಲಿಡೇಟೆಡ್ ನಂಬರ್ಸ್ ನಡುವಿನ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಸ್ಟ್ಯಾಂಡ್ ಅಲೋನ್ ರೆವೆನ್ಯೂ 282.1 ಕ್ರೋರ್ಸ್ ಇದ್ರೆ ಕನ್ಸಾಲಿಡೇಟೆಡ್ ಬಂದು 387.9 ಕ್ರೋರ್ಸ್ ಇದೆ. ಆದ್ರೆ ಇಲ್ಲಿ ಅಸಲಿ ಹೈಲೈಟ್ ಏನು ಗೊತ್ತಿದ್ಯಾ? ಕನ್ಸಾಲಿಡೇಟೆಡ್ ಬಿಸ್ನೆಸ್ ತನ್ನ ಮೊದಲ ಬಾರಿ EBITDA ಬ್ರೇಕ್ ಈವನ್ ರೀಚ್ ಆಗಿದೆ. ಅಂದ್ರೆ 3.3 ಕೋಟಿ ರೂಪಾಯಿ. ಟ್ರಿಟಿಯಂ ಅಕ್ವೈರ್ ಮಾಡಿದ್ಮೇಲೆ ಇದು ಒಂದು ಹ್ಯೂಜ್ ಮೈಲ್ಸ್ಟೋನ್ ಅಂತ ಹೇಳಬಹುದು. ಈ ಬ್ರೇಕ್ ಈವನ್ ಸಾಧನೆ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅಂತ ನೋಡಿದ್ರೆ, ಸಿಇಒ ಅವರ ಮಾತಿನ ಪ್ರಕಾರ ಶಾರ್ಪರ್ ಎಕ್ಸಿಕ್ಯೂಷನ್ ಮತ್ತು ಒಂದು ಉತ್ತಮ ಪ್ರಾಡಕ್ಟ್ ಮಿಕ್ಸ್ ಇಂದ ಇದು ಸಾಧ್ಯವಾಗಿದೆ. ಜೊತೆಗೆ ಅವರು ಹೊಸ ಟ್ರಿಟಿಯಂ ಬಿಸ್ನೆಸ್ನ ಕಮರ್ಷಿಯಲ್ ಸ್ಕೇಲ್ ಶುರು ಮಾಡಿರುವುದು ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ. ಈ ಎಕ್ಸಿಕ್ಯೂಷನ್ ಗೇಮ್ ನಿಜಕ್ಕೂ ಇಂಪ್ರೂವ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಸರಿಯಾಗಿ ಮುಂದಿನ ಭಾಗಕ್ಕೆ ಹೋಗೋಣ. ಎರಡನೆಯ ಟಾಪಿಕ್ ಟ್ರಿಟಿಯಂ ಅಕ್ವಿಸಿಷನ್ ಪ್ರೋಗ್ರೆಸ್. ಈ ಹೊಸ ಸಬ್ಸಿಡಿಯರಿ ಹೇಗೆ ಪ್ರಗತಿ ಸಾಧಿಸ್ತಿದೆ ಅಂತ ನೋಡೋಣ. ಈ ಫಿಗರ್ ನೋಡಿ, $9.7 ಮಿಲಿಯನ್. ಇದು ಎಕ್ಸಿಕಾಮ್ ಕೈಯಲ್ಲಿ ಟ್ರಿಟಿಯಂ ಬಂದು ಮೇಲೆ ಡೆಲಿವರ್ ಮಾಡಿರೋ ಅತ್ಯುತ್ತಮ ಕಮರ್ಷಿಯಲ್ ಕ್ವಾರ್ಟರ್. ಕೆಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ನೋಡಿದ್ರೆ ಇದು ಲಿಟ್ರಲಿ 157% ಜಂಪ್ ಆಗಿದೆ. ಹೌದು, 157%. ಇದು ಟ್ರಿಟಿಯಂನ ಬಿಸ್ನೆಸ್ನಲ್ಲಿ ಆಗ್ತಿರೋ ಭಾರಿ ಬೆಳವಣಿಗೆಯನ್ನ ತೋರಿಸುತ್ತದೆ. ಸೊ ಫ್ಯೂಚರ್ ಪ್ಲಾನ್ ಏನು? ಟ್ರಿಟಿಯಂನ ಫಾರ್ವರ್ಡ್ ಲುಕಿಂಗ್ ಟ್ರೆಜೆಕ್ಟರಿ ತುಂಬಾ ಸ್ಪಷ್ಟವಾಗಿದೆ. Q4ನಲ್ಲಿ $9.7 ಮಿಲಿಯನ್ ರೆವೆನ್ಯೂ ಬಂದಿದೆ ಮತ್ತು ಅವರತ್ರ ಇನ್ನೂ $12.6 ಮಿಲಿಯನ್ ಬ್ಯಾಕ್ಲಾಗು ಕೂಡ ಇದೆ. ಅದರಲ್ಲಿ CY 2027ಗೆ ಯುಎಸ್ನ ಒಂದು ದೊಡ್ಡ ಫ್ಲೀಟ್ ಆಪರೇಟರ್ಗೆ ನೆಕ್ಸ್ಟ್ ಜೆನ್ DC ಫ್ಲೆಕ್ಸ್ ಚಾರ್ಜರ್ಸ್ ಡೆಲಿವರಿ ಶುರುವಾಗಲಿದೆ. ಈ ಥರ ಸ್ಟ್ರಾಟಜಿಕ್ ಆರ್ಡರ್ಗಳಿಂದ ಅವರು Q4 FY27 ಅಷ್ಟೊತ್ತರಲ್ಲಿ EBITDA ಬ್ರೇಕ್ ಈವನ್ ಸಾಧಿಸುವ ಗುರಿ ಹೊಂದಿದ್ದಾರೆ. ಇದು ಒಂದು ಸಾಲಿಡ್ ಪ್ಲಾನ್. ಆಲ್ರೈಟ್, ಮೂರನೆಯ ಮುಖ್ಯ ವಿಷಯಕ್ಕೆ ಬರೋಣ. ಹೈದರಾಬಾದ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ಅಷ್ಟು ದೊಡ್ಡ ಕಮರ್ಷಿಯಲ್ ಸೇಲ್ಸ್ ಗ್ರೋತ್ ಅನ್ನ ಹ್ಯಾಂಡಲ್ ಮಾಡೋಕೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ವಾ? ಅದು ಈಗ ರೆಡಿ ಇದೆ. ಈ ಬಾರ್ ಚಾರ್ಟ್ ಗಮನಿಸಿ. IPO ಫಂಡ್ಸ್ ಬಳಸಿ ಕಟ್ಟಿದ ಹೊಸ ಹೈದರಾಬಾದ್ ಫೆಸಿಲಿಟಿಯ ದೊಡ್ಡ ಸ್ಕೇಲ್ ಇದು. ಇಲ್ಲಿ AC ಚಾರ್ಜರ್ ಪ್ರೊಡಕ್ಷನ್ ಕೆಪಾಸಿಟಿ ಸುಮಾರು 2 ಪಟ್ಟು, ಅಂದ್ರೆ 2x ಹೆಚ್ಚಾಗಿದೆ. ಹಾಗೆಯೇ DC ಚಾರ್ಜರ್ ಕೆಪಾಸಿಟಿ ಬಂದು 2.5 ಪಟ್ಟು, ಎಕ್ಸಾಕ್ಟ್ಲಿ 2.5x ಇನ್ಕ್ರೀಸ್ ಆಗಿದೆ. ಇದು ಲಿಟ್ರಲಿ ಗೇಮ್ ಚೇಂಜರ್ ಫೆಸಿಲಿಟಿ ಅವತ್ತಿಗೆ. ಆದ್ರೆ ಇಲ್ಲಿ ಒಂದು ಚಿನ್ನ ಅಕೌಂಟಿಂಗ್ ಡೀಟೇಲ್ನ ನಾವು ಗಮನಿಸಬೇಕು. ಈಗ ಹೊಸ ಪ್ಲಾಂಟ್ ಆಪರೇಷನ್ಸ್ ಲೈವ್ ಆಗಿರೋದ್ರಿಂದ ಆಪರೇಟಿಂಗ್ ಲೆವರೇಜ್ನಲ್ಲಿ ಅನುಕೂಲ ಆಗತ್ತೆ ಖಂಡಿತ. ಆದ್ರೆ ಹೊಸ ಯಂತ್ರೋಪಕರಣಗಳಿಂದ Q4ನಲ್ಲಿ ಡಿಪ್ರಿಸಿಯೇಷನ್ ಕಾಸ್ಟ್ ಕೂಡ ಸಹಜವಾಗಿ ಹೆಚ್ಚಾಗಿದೆ. ಇದು ಟೆಂಪರರಿ ಆಗಿರೋ ಇಂಪ್ಯಾಕ್ಟ್ ಮಾತ್ರ ಅಂತ ರಿಪೋರ್ಟ್ನಲ್ಲಿ ಮ್ಯಾನೇಜ್ಮೆಂಟ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು. ಕೊನೆಯ ಭಾಗ ಇವಿ ಮತ್ತು ಕ್ರಿಟಿಕಲ್ ಪವರ್ ಔಟ್ಲುಕ್. ಈಗ ಸ್ವಲ್ಪ ಮ್ಯಾಕ್ರೋ ಲೆವೆಲ್ನಲ್ಲಿ ಅಂದ್ರೆ ದೊಡ್ಡ ಚಿತ್ರಾನ್ನು ನೋಡೋಣ. ಈ ಮೆಗಾ ಟ್ರೆಂಡ್ಸ್ ಹೇಗೆ ಬಿಸ್ನೆಸ್ ಅನ್ನ ಪುಷ್ ಮಾಡ್ತಿದೆ ಅಂತ ಚರ್ಚೆ ಮಾಡೋಣ. ಬೇಡಿಕೆ ಎಲ್ಲಿ ಬರುತ್ತಿದೆ? ಈ ಮೆಗಾ ಟ್ರೆಂಡ್ಸ್ಗಳನ್ನ ನೋಡಿ.
ಆಟೋ OEMs ಈಗ ನೆಕ್ಸ್ಟ್ ಜೆನ್ ಟೆಕ್ನಾಲಜಿನಲ್ಲಿ ಬಿಲಿಯನ್ ಗಟ್ಲೆ ಹೂಡಿಕೆ ಮಾಡ್ತಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರ್ತಿದ್ದಂಗೆ ಈ ಮೊಬಿಲಿಟಿ ಜನರಿಗೆ ಕಾಸ್ಟ್ ಎಫೆಕ್ಟಿವ್ ಆಗ್ತಿದೆ. ಹಾಗೆ ಎನರ್ಜಿ ಸೆಕ್ಯೂರಿಟಿಗಾಗಿ ಗವರ್ಮೆಂಟ್ ಕೂಡ ಪಾಲಿಸಿ ಮೂಲಕ ದೊಡ್ಡ ಪುಷ್ ಕೊಡ್ತಿದೆ. ಇನ್ನು ಟೆಲಿಕಾಂ ಸೆಕ್ಟರ್ನಲ್ಲಿ ನೋಡಿದ್ರ 5G ಡೇಟಾ ಟ್ರಾಫಿಕ್ ಹೆಚ್ಚಾಗ್ತಿದೆ. ಸೊ DC ಪವರ್ ಅಪ್ಗ್ರೇಡ್ಸ್ಗೆ ಭಾರಿ ಬೇಡಿಕೆ ಬರುತ್ತಿದೆ. ಇದು ಒಂಥರ ಪರ್ಫೆಕ್ಟ್ ಸ್ಟಾರ್ಮ್ ಅಂತೆ ಹೇಳಬಹುದು. ಈ ಪರ್ಫೆಕ್ಟ್ ಸ್ಟಾರ್ಮ್ನಲ್ಲಿ ಎಕ್ಸಿಕಾಂ ತನ್ನ ಚಾನ್ಸ್ ಹೇಗೆ ಉಪಯೋಗಿಸಿಕೊಳ್ಳುತ್ತಿದೆ ಎಂಬುದು ನಮಗೆ ಮುಖ್ಯ. ನೋಡಿದ್ರಾ, ಅವರ ಸ್ಟ್ಯಾಂಡಲೋನ್ EVSC ರೆವೆನ್ಯೂ ಆಲ್ ಟೈಮ್ ಹೈ ಟಚ್ ಆಗಿದೆ, ₹87.9 crores. ಸೌತ್ ಈಸ್ಟ್ ಏಷ್ಯಾ ಎಕ್ಸ್ಪೋರ್ಟ್ಸ್ ₹32 crores ರೀಚ್ ಆಗಿದೆ. ಟ್ರಿಟಿಯಂನ ಮೊದಲ ಲಿಕ್ವಿಡ್ ಕೂಲ್ಡ್ ಚಾರ್ಜರ್ ಈಗ ಲೈವ್ ಇದೆ ಮತ್ತು ಸೌತ್ ಇಂಡಿಯಾದ ಒಂದು ಲೀಡಿಂಗ್ CPO ಅಂದರೆ ಚಾರ್ಜ್ ಪಾಯಿಂಟ್ ಆಪರೇಟರ್ ಅನ್ನ ಕೂಡ ಆನ್ ಬೋರ್ಡ್ ಮಾಡಿಕೊಂಡಿದ್ದಾರೆ. ಇದು ಪಕ್ಕಾ ಎಕ್ಸಿಕ್ಯೂಷನ್. ಸೊ ಕೊನೆಗೆ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ. ಈಗ ಹೈದರಾಬಾದ್ ಮೆಗಾ ಪ್ಲಾಂಟ್ ಲೈವ್ ಆಗಿದೆ ಮತ್ತು ಟ್ರಿಟಿಯಂ ಬಿಸ್ನೆಸ್ ಸಖತ್ತಾಗಿ ಸ್ಕೇಲ್ ಆಗ್ತಿದೆ. ಈ ಬಂದಿರೋ ಗ್ಲೋಬಲ್ EV ಇನ್ಫ್ರಾಸ್ಟ್ರಕ್ಚರ್ ಭೂಮನ್ನ ಎಕ್ಸಿಕಾಂ ಎಷ್ಟು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳುತ್ತದೆ? ಈ Q4ನಲ್ಲಿ ಹಾಕಿರೋ ಭದ್ರ ಬುನಾದಿ ಅವರ ಮುಂದಿನ ಬೆಳವಣಿಗೆಗೆ ಎಂತಹ ಪುಷ್ ಕೊಡುತ್ತೆ ಅಂತ ಕಾದು ನೋಡಬೇಕು. ಇದು ಇವತ್ತಿನ ನಮ್ಮ ವಿಶ್ಲೇಷಣೆ. ಈ ಮಾಹಿತಿ ನಿಮ್ಮ ಆಲೋಚನೆಗೆ ಒಂದು ಹೊಸ ದೃಷ್ಟಿಕೋನ ಕೊಟ್ಟಿದೆ ಅಂತ ಭಾವಿಸ್ತೇವೆ. ಧನ್ಯವಾದಗಳು.